ತುಮಕೂರಿನ ಜನತೆಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ತಾವು ಬಂದು ಭಾಗವಹಿಸಿ ಅವರಿಗೆ ಉತ್ತೇಜನ ಕೊಡಿ. ಮತ್ತು ತುಮಕೂರಿಗೆ ಒಂದು ಹೊಸ ಒಂದು ಟ್ಯಾಗ್ ಬರ್ತಾ ಇದೆ. ಈಗಾಗಲೇ ನಾನು ಅಲ್ಲೆಲ್ಲ ಕೇಳ್ತಾ ಇದ್ದೀನಿ, ತುಮಕೂರು ಸಿಟಿ ಈಸ್ ಗೋಯಿಂಗ್ ಟು ಬಿ ಎ ಸ್ಪೋರ್ಟ್ಸ್ ಸಿಟಿ. ಅದು ನಮಗೆ ಈಗ ತಾನೇ ಕನೂಯಿಂಗ್ ಅಂತೇಳಿ ತಮ್ಗೆ ಗೊತ್ತಿದೆ, ಬೋಟ್ ರೇಸ್ ಅಕಾಡೆಮಿ ಕೂಡ ಇಲ್ಲಿ ಓಪನ್ ಮಾಡಿದ್ದಾರೆ. ಅದು ಕೂಡ ಈಗಾಗಲೇ ತಯಾರಿ ನಡೀತಾ ಇದೆ. ನ್ಯಾಷನಲ್ ಲೆವೆಲ್ಗೆ ನ್ಯಾಷನಲ್ ಟೀಮು ಹೋಗೋದಕ್ಕೆ ಕರ್ನಾಟಕದಿಂದ ಇಲ್ಲಿ ಸೆಲೆಕ್ಷನ್ ಮತ್ತು ಟ್ರಯಲ್ಸು ಇಲ್ಲೇ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದೊಂದೇ ನಾವು ಜಿಮ್ನೇಷಿಯಮ್, ಈಗಾಗಲೇ ಜಿಮ್ನೇಷಿಯಮ್ದು ನ್ಯಾಷನಲ್ ಲೆವೆಲ್ಗೆ ಸ್ಟ್ಯಾಂಡರ್ಡಿಗೆ ಜಿಮ್ನೇಷಿಯಮ್ ಮಾಡಿದ್ದೇವೆ. ಮತ್ತು ಶೂಟಿಂಗ್ ರೇಂಜ್ ತಾವೆಲ್ಲ ನೋಡಿದ್ರಿ ಉದ್ಘಾಟನೆ ಮಾಡಿದ ಮೇಲೆ. ಈಗಾಗಲೇ ನಾಳೆಯಿಂದ ಕೋಚ್ ಬರ್ತಾರೆ ಮತ್ತು ಮಕ್ಕಳಿಗೆ ಅದು ತಯಾರಿ ಕೊಡ್ತಕ್ಕಂಥದ್ದು ಕೂಡ ನಾಳೆಯಿಂದನೇ ಪ್ರಾರಂಭ ಆಗುತ್ತೆ. ಆಮೇಲೆ ಹಾಕಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಮತ್ತು ಸ್ವಿಮ್ಮಿಂಗ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೆ ಎರಡಕ್ಕೂ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಿಕೊಂಡಾಗ ಅವರು ಈಗಾಗಲೇ 3 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದಾರೆ. ಅದನ್ನು ನಾವು ಉಪಯೋಗ ಮಾಡಿಕೊಂಡು ಇನ್ನೂ ಹೆಚ್ಚು ಹಣವನ್ನು ಸರ್ಕಾರದಿಂದ ತರೋದಕ್ಕೆ, ಮತ್ತು ಯಾರಾದರೂ ಪ್ರಾಯೋಜಕತ್ವ ಇದ್ದರೆ ಅವರು ಕೂಡ ಸ್ಪಾನ್ಸರ್ ಮಾಡ್ತಕ್ಕಂಥವ್ರು ಇದ್ದರೆ ಅದನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂಥದ್ದು.